ಲೈಫ್, ಜೀವನ ಇದೊಂದು ದೊಡ್ಡ ಯುದ್ಧ. ಯುದ್ಧದಲ್ಲಿ ಗೆದ್ದವರೂ ಇದ್ದಾರೆ, ಸೋತವರೂ ಇದ್ದಾರೆ. ಸೋಲು ಗೆಲುವನ್ನು ಕಾಣದೆ ಕಣ್ಣು ಮುಚ್ಚಿದವರು ಅದೆಷ್ಟೋ ಜನ. ಲೈಫ್ ಬಗ್ಗೆ ಎಲ್ಲರದೂ ಅವರದೇ ಆದ ಡೆಫಿನೇಷನ್ಗಳಿವೆ, ಅವರದೇ ಆದ ಅರ್ಥಗಳೂ ಇವೆ. ಲೈಫ್ ಕೆಲವರಿಗೆ ಸುಂದರವಾದ ಕಾವ್ಯ ಆದರೆ ಇನ್ನು ಕೆಲವರಿಗೆ ಕಣ್ಣೀರಿನ ಕತೆ. ಕೆಲವರ ಲೈಫ್ ಹೂವಿನ ಹಾಸಿಗೆ ಆದರೆ ಕೆಲವರಿಗೆ ಈದಲಾಗದ ಸಮುದ್ರ. ನಾವು ಯಾರನ್ನು ಮಾತಾಡಿಸಿ ಲೈಫ್ ಹೇಗಿದೆ ಅಂದ ತಕ್ಷಣ ತುಂಬ ಜನ ಹೇಳೋದು, ಅಯ್ಯೋ ಜೀವನ ತುಂಬ ಕಷ್ಟ ಅಂತ. ಹಾಗಾದರೆ ನಿಜವಾಗ್ಲೂ ಜೀವನ ನಡೆಸೋದು ಅಷ್ಟೊಂದು ಕಷ್ಟನಾ? ನಾನು ತುಂಬ ಇಷ್ಟಪಡೋ ಹಾಗೂ ಫಾಲೋ ಮಾಡೋ ಒಬ್ಬ ಸ್ವಾಮೀಜಿ ಯಾವಾಗಲೂ ಹೇಳ್ತಾರೆ, ನಾವು ತುಂಬ ಅತ್ಯಾಧುನಿಕ ಜೀವನ ಶೈಲಿಯನ್ನು ಹೊಂದಿದ್ದೀವಿ, ಇವಾಗಿನ ಜನ್ರೇಷನ್ ತುಂಬ ಅದೃಷ್ಟವಂತರು ಅಂತ. ಹೌದು, ಅವರು ಹೇಳೋದು 100 ಪಟ್ಟು ನಿಜ. ಬೆಳಿಗ್ಗೆ ಎದ್ದರೆ ಹಾಲು, ಹಣ್ಣು, ತರಕಾರಿ, ದಿನಸಿ ಐಟಮ್ಗಳು, ಊಟ, ಬಟ್ಟೆ, ಬುಕ್ ಏನು ಬೇಕಾದರೂ ಎಲ್ಲ ಮನೆ ಬಾಗಿಲಿಗೆ ಬರುತ್ತೆ. ಅಮೆಜಾನ್ ಕಂಪನಿ ಲೋಗೋ ಹೇಳೋ ಹಾಗೆ ಎಯಿಂದ ಜೆಡ್ವರೆಗೂ ಎಲ್ಲನೂ ಕೂತಲ್ಲಿಗೆ ಬರುತ್ತೆ. ಮೊಬೈಲ್ ಅನ್ನೋ ಒಂದು ಸಣ್ಣ ವಸ್ತು ನಮ್ಮ ಹತ್ರ ಇದ್ದರೆ ಸಾಕು, ಇಡೀ ಪ್ರಪಂಚನೇ ನಮ್ಮ ಕೈಯಲ್ಲಿರುತ್ತೆ. ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರೋ ಜೀವನ ಹಿಂದೆ ಇರಲಿಲ್ಲ, ಮುಂದೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೂ ನಮ್ಮೆಲ್ಲರಿಗೂ ಜೀವನ ತುಂಬ ಕಷ್ಟ ಇದೆ ಅನಿಸುತ್ತೆ. ಜೀವನದ ಬಗ್ಗೆ ನಿಮಗೆಲ್ಲ ಪಾಠ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ನಾನು ಚಿಕ್ಕ ಏಜಲ್ಲೇ ಲೈಫ್ನ ಎಲ್ಲ ಆ್ಯಂಗಲ್ಸ್ನೂ ನೋಡಿದ್ದೀನಿ. ಅದು ಒಂದು ಮೂವಿ ಡೈಲಾಗ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ರೋಡ್ ಸೈಡಲ್ಲಿ ಎಗ್ ರೈಸ್ನ ಟೇಸ್ಟ್ನ ಎಂಜಾಯ್ ಮಾಡಿದ್ದೀನಿ, 5 ಸ್ಟಾರ್ ಹೋಟ್ಲ್ ಬಿರಿಯಾನಿನ ಚೆನ್ನಾಗಿಲ್ಲ ಅಂತ ರಿಜೆಕ್ಟು ಮಾಡಿದ್ದೀನಿ ಅಂತ. ಹಾಗಾಗಿ ನನ್ನ ತುಂಬ ಜನ ಕೇಳ್ತಾ ಇರ್ತಾರೆ, ನಿನ್ನ ಲೈಫ್ನ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದೆಯಾ, ನಿನಗೆ ಪ್ರಾಬ್ಲಮ್ಸೇ ಇಲ್ವಾ ಅಂತ. ಅದಕ್ಕೆ ನನ್ನ ಎಲ್ಲ ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡಿ ಲೈಫ್ ಬಗ್ಗೆ ಒಂದು ಕತೆ ಬರೆದಿದ್ದೇನೆ. ಕತೆ ಅಂದ ತಕ್ಷಣ ನಾನು ಕತೆಗಾರನೋ, ವಿದ್ಯಾವಂತನೋ, ಬುದ್ಧಿವಂತನೋ ಅಂದ್ಕೋಬೇಡಿ. ನಾನು ಪ್ರತಿ ಸಾರಿ ಹೇಳೋ ಹಾಗೆ ನಾನು ಒಬ್ಬ ಆರ್ಡಿನರಿ ಮನುಷ್ಯ. ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು. ಅದು ತುಂಬ ಸುಂದರವಾದ ಬೆಟ್ಟ. ಬೆಟ್ಟದ ಮೇಲೆ ಎಲ್ಲ ಬಣ್ಣ ಬಣ್ಣದ ಹೂಗಳು, ಹಚ್ಚ ಹಸಿರಿನ ಗಿಡಗಳು ಇದ್ವು. ದೂರದಿಂದ ನೋಡುವಾಗೆ ಬೆಟ್ಟ ಸ್ವರ್ಗದ ಥರ ಕಾಣ್ತಾ ಇತ್ತು. ಬೆಟ್ಟ ನೋಡಿದ ಪ್ರತಿಯೊಬ್ಬರಿಗೂ ಅನಿಸೋದು, ದೂರದಿಂದ ನೋಡಿದ್ರೇ ಇಷ್ಟೊಂದು ಸುಂದರವಾಗಿದೆ, ಇನ್ನು ಬೆಟ್ಟನ ಹತ್ತಿ ಅದರ ತುದಿಯ ಮೇಲೆ ನಿಂತರೆ ಇನ್ನೂ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ. ಹಾಗಾಗಿ ಊರಿನವರೆಲ್ಲ ಸೇರಿಕೊಂಡು ಬೆಟ್ಟ ಹತ್ತಬೇಕು ಅಂತ ತೀರ್ಮಾನ ಮಾಡ್ತಾರೆ. ರಾತ್ರಿ ಆಗೋದರಲ್ಲಿ ಊರಿನ ಜನ ಬೆಟ್ಟ ಹತ್ತೋ ವಿಷಯ ಸುತ್ತಮುತ್ತಲಿನ ಊರಿನ ಜನರಿಗೆ ಗೊತ್ತಾಗುತ್ತೆ. ಅವರು ಕೂಡ ಬೆಟ್ಟ ಹತ್ತೋಕೆ ಅಂತ ನಿರ್ಧಾರ ಮಾಡ್ತಾರೆ. ಮಾರನೇ ದಿನ ಮುಂಜಾನೆ ಎಲ್ಲರೂ ಬೆಟ್ಟದ ಹತ್ರಕ್ಕೆ ಹೋಗ್ತಾರೆ. ಬೆಟ್ಟದ ಕೆಳಗಡೆ ಒಂದು ದೇವಸ್ಥಾನ ಇರುತ್ತೆ. ಅಲ್ಲಿ ಒಂದು ಸನ್ಯಾಸಿ ಇರ್ತಾನೆ. ಅವನು ಅಲ್ಲಿಗೆ ಬಂದ ಜನರನ್ನು ಕೇಳ್ತಾನೆ, ನೀವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಅದಕ್ಕೆ ಜನರು ಹೇಳ್ತಾರೆ, ನಾವೆಲ್ಲ ಈ ಸುಂದರವಾದ ಬೆಟ್ಟನ ಹತ್ತೋಕೆ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ಸನ್ಯಾಸಿ ಹೇಳ್ತಾನೆ, ನೋಡೋಕೆ ಈ ಬೆಟ್ಟ ಸುಂದರವಾಗಿದೆ, ಆದರೆ ಅದನ್ನು ಹತ್ತೋದು ನಿಮ್ಮಿಂದ ಆಗಲ್ಲ. ಯಾಕಂದರೆ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಬಂಡೆಗಳಿವೆ, ತುಂಬ ಸಣ್ಣದಾದ ಹಾದಿ, ಒಬ್ಬೊಬ್ಬರೇ ನಡಿಬೇಕು. ಜಾರಿದರೆ ಪಾತಾಳಕ್ಕೆ ಬಿದ್ದು ಹೋಗ್ತೀರಾ. ಅದರ ಜೊತೆ ಬೆಟ್ಟದ ಗುಹೆಗಳಲ್ಲಿ ಕ್ರೂರ ಮೃಗಗಳು ಹಾಗೂ ದೆವ್ವಗಳಿದ್ದಾವೆ ಅಂತ. ಎಲ್ಲರಿಗೂ ಸನ್ಯಾಸಿಯ ಮಾತು ಕೇಳಿ ತುಂಬ ಬೇಸರ ಆಗುತ್ತೆ. ಸನ್ಯಾಸಿಗೆ ಕೈ ಮುಗಿದು ಕೇಳ್ತಾರೆ, ನಮಗೆ ಬೆಟ್ಟ ಹತ್ತೋಕ್ಕೆ ಸಹಾಯ ಮಾಡಿ ಅಂತ. ಅದಕ್ಕೆ ಸನ್ಯಾಸಿ ಎಲ್ಲರಿಗೂ ಒಂದು ತಾಯತ್ತು ಕಟ್ಟಿ ತಾಯತ್ತಿನ ಮಹಾತ್ಮವನ್ನು ಹೀಗೆ ಅಂತ ಹೇಳ್ತಾನೆ, ನಾನು ಉದ್ದೇಶ, ಒಳ್ಳೆ ಗುಣ, ಅರಿವು, ಕಷ್ಟಪಡೋ ಮನಸ್ತತ್ವ ಹಾಗೂ ಖುಷಿಯನ್ನು 5 ಗಂಟುಗಳು ಹಾಕಿದ್ದೇನೆ. ಇದರಲ್ಲಿ ನೀವು ಯಾವುದನ್ನು ಮರೆತರೂ ಅದರ ಗಂಟು ಬಿಚ್ಚಿಕೊಂಡು ತಾಯತ್ತು ಕೆಳಗೆ ಬೀಳುತ್ತೆ. ತಾಯತ್ತು ಕೆಳಗೆ ಬಿದ್ದರೆ ನೀವು ಬೆಟ್ಟದಲ್ಲಿ ಸತ್ತು ಹೋಗ್ತೀರಾ ಅಂತ. ತಾಯತ್ತು ಕಟ್ಟಿಕೊಂಡ ಎಲ್ಲರೂ ಬೆಟ್ಟ ಹತ್ತೋಕೆ ಶುರು ಮಾಡಿದರು. ತುಂಬ ಹೊತ್ತು ಬೆಟ್ಟ ಹತ್ತಿದ ಮೇಲೆ ಒಂದು ಗುಹೆ ಕಾಣುತ್ತೆ. ಗುಹೆ ಮುಂದೆ ನರ್ತಕಿಯರು ನಿಂತು ಕರೀತಾರೆ, ತುಂಬ ಕಷ್ಟಪಟ್ಟು ಬೆಟ್ಟ ಹತ್ತುತ್ತಿದ್ದೀರಾ, ನಮ್ಮ ಗುಹೆ ಒಳಗಡೆ ಬಂದು ನಮ್ಮ ನೃತ್ಯ ನೋಡಿ ರೆಸ್ಟ್ ಮಾಡಿ ಮತ್ತೆ ಬೆಟ್ಟ ಹತ್ತಿ ಅಂತ. ಸನ್ಯಾಸಿಯ ಮಾತು ಮರೆತ ಕೆಲವರು ಗುಹೆ ಒಳಗಡೆ ಹೋಗ್ತಾರೆ. ಉದ್ದೇಶ ಮರೆತಿದ್ದಕ್ಕೆ ತಾಯತ್ತ ಕೆಳಗೆ ಬಿದ್ದು ಗುಹೆ ಒಳಗಡೆ ಹೋದವರೆಲ್ಲ ಸತ್ತು ಹೋಗ್ತಾರೆ. ಸ್ವಲ್ಪ ಮುಂದೆ ಹೋದ ಮೇಲೆ ತುಂಬ ಸಣ್ಣದಾದ ಹಾದಿಯಲ್ಲಿ ಹೋಗುವಾಗ ನಾನು ಮುಂದು ತಾನು ಮುಂದು ಅಂತ ಒಬ್ಬರನ್ನೊಬ್ಬರು ತಳ್ಳಾಡಿ ತುಂಬ ಜನ ಜಾರಿ ಕೆಳಗೆ ಬೀಳ್ತಾರೆ. ಒಳ್ಳೆ ಗುಣ ಅನ್ನೋ ಗಂಟು ಬಿಚ್ಚಿಕೊಂಡು ತಾಯತ್ತು ಕೆಳಗೆ ಬಿದ್ದು ತುಂಬ ಜನ ಸಾಯ್ತಾರೆ. ಇನ್ನೂ ಸ್ವಲ್ಪ ದೂರ ಹೋದ ಮೇಲೆ ದೊಡ್ಡ ಬಂಡೆಗಳು ಸಿಗ್ತವೆ. ಬಂಡೆಯ ಮೇಲೆ ಹತ್ತುವಾಗ ತುಂಬ ಕೋತಿಗಳು ಚೇಷ್ಟೆ ಮಾಡುತ್ತಾ ವೇಗವಾಗಿ ಬಂಡೆಗಳನ್ನು ಹತ್ತುತ್ತವೆ. ಜನರು ಕೂಡ ಕೋತಿಗಳ ಅನುಸರಿಸಿ ವೇಗವಾಗಿ ಬಂಡೆಗಳನ್ನ ಹತ್ತೋಕೆ ಹೋಗ್ತಾರೆ. ಆದರೆ ಅರಿವು ಅನ್ನೋ ಗಂಟು ಕಳಚಿ ತಾಯತ್ತ ಕೆಳಗೆ ಬಿದ್ದು ತುಂಬ ಜನ ಸಾಯ್ತಾರೆ. ತುಂಬ ದೂರ ಹೋದ್ಮೇಲೆ ಕ್ರೂರ ಮೃಗಗಳು ಜನರನ್ನು ನೋಡಿ ದಾಳಿ ಮಾಡ್ತವೆ. ಎಲ್ಲರೂ ಎದುರಿ ಓಡ್ತಾರೆ.
ಮೃಗಗಳು ಕೂಡ ಹಿಂಬಾಲಿಸ್ತವೆ. ಭಾಳಷ್ಟು ಜನಕ್ಕೆ ಇನ್ನು ತಪ್ಪಿಸ್ಕೊಳ್ಳೋದು ಕಷ್ಟ ಅಂತ ಅನಿಸುತ್ತೆ. ಇಮಿಡಿಯೇಟ್ಲಿ ಕಷ್ಟಪಡೋ ಗುಣದ ಗಂಟು ಕಳಚಿ ತಾಯತ್ತು ಕೆಳಗೆ ಬೀಳುತ್ತೆ. ತಾಯತ್ತು ಕೆಳಗೆ ಬಿದ್ದವರೆಲ್ಲ ಸತ್ತು ಹೋಗ್ತಾರೆ. ಕೊನೆಗೆ 5 ಜನ ಮಾತ್ರ ಉಳಿದಿರ್ತಾರೆ. ತುದಿ ಮುಟ್ಟೋಕೆ ಇನ್ನು ಸ್ವಲ್ಪ ದೂರ ಮಾತ್ರ ಇರುತ್ತೆ. ಆದರೆ ಅನ್ನ ನೀರು ಇರೋಲ್ಲ. ಹಸಿವಿಗೆ ಬಾಯಾರಿಕೆಗೆ ತಾಳಲಾರದೆ 4 ಜನ ಅಳೋಕೆ ಶುರು ಮಾಡ್ತಾರೆ. ಖುಷಿಯನ್ನು ಗಂಟು ಕಳಚಿ ತಾಯತ್ತ ಕೆಳಗೆ ಬಿದ್ದು ಆ 4 ಜನ ಸತ್ತು ಹೋಗ್ತಾರೆ. ಆದರೆ ಒಬ್ಬ ಮಾತ್ರ ಎಷ್ಟು ಕಷ್ಟಗಳು ಬಂದರೂ ನಗುತ್ತಾನೆ, ಖುಷಿಯಿಂದ ಬೆಟ್ಟ ಹತ್ತುತ್ತಾನೆ. ಕೊನೆಗೆ ಅವನು ಮಾತ್ರ ಬೆಟ್ಟದ ತುದಿ ಮುಟ್ತಾನೆ. ಮೋರಲ್ ಆಫ್ ದ ಸ್ಟೋರಿ ಇಷ್ಟೇ ಫ್ರೆಂಡ್ಸ್. ನಮಗೆ ನಮ್ಮ ಲೈಫ್ನ ಪರ್ಪಸ್ ಗೊತ್ತಿರಬೇಕು. ಬೇರೆಯವ್ರಿಗೆ ಕೇಡು ಬಯಸಬಾರ್ದು. ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡ್ಕೊಳ್ದಂಗೆ ಕಷ್ಟಪಟ್ಟು ಖುಷಿಯಿಂದ ಕೆಲಸ ಮಾಡಿದರೆ ಜೀವನ ಅನ್ನೋ ಬೆಟ್ಟ ಹತ್ತೋದು ಕಷ್ಟ ಏನಲ್ಲ. ಇದನ್ನು DVG ಅವರು ಭಾಳ ಸೊಗಸಾಗಿ ಬರೆದಿದ್ದಾರೆ. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟವನಾಡು, ಫಿರಮಿಸೊಬ್ಬನೆ ನೀನು ಒಳ ಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ನನ್ನ ಈ ಪುಟ್ಟ ಕತೆ ಕೇಳೋಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಸ್ಪೆಂಡ್ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.